Jai Shri Ram students. So we will continue the second unit. In last class we have seen the definition of cut set and fundamental cut sets, and also we have studied one theorem related to fundamental circuit and fundamental cut sets. The theorem states that if Ci is a chord which determines a circuit gamma, then that Ci occurs in every fundamental set associated with the branches in gamma, in the circuit gamma. Today we will see the related theorem. The theorem statement is, with respect to a given spanning tree T, a branch Bi that determines a fundamental cut set S is contained in every fundamental circuit associated with the chords in S and in no other. What we have to prove? We have to prove that if Bi determines a fundamental cut set S. S consists of what? Chords and branches. Only one branch S consists. That branch is Bi. S consists of branch Bi and some chords. And we have to prove that this Bi is contained in all the fundamental circuit associated with the chords. Fundamental circuit means what? For the spanning tree, if we add any chord, if we add any chord, the circuit formed after adding the chord is called as a fundamental circuit. We have to prove that Bi is contained in all the fundamental circuit associated with the chords in S. Which and all chords we have in S? The circuits, fundamental circuit formed by that chords. In each of the fundamental circuit, Bi is present. That we have to prove. We'll prove that. Let the fundamental cut set S determined by a branch BIB. ಕಟ್ ಸೆಟ್ ಹೇಗೆ ಫಾರ್ಮ್ ಆಗ್ತದೆ? ಒಂದು ಬ್ರಾಂಚ್ ಮತ್ತು ಬಾಕಿದೆಲ್ಲ ಕಾರ್ಡ್ಸ್ ಇಂದ ಅಲ್ವಾ? ಐ ಆಮ್ ಟೇಕಿಂಗ್ ದ ಫಂಡಮೆಂಟಲ್ ಕಟ್ ಸೆಟ್ ಆಸ್ BI, C1, C2, ಅಪ್ ಟು CP ಅಂತ ಇದೆ. ಫಂಡಮೆಂಟಲ್ ಕಟ್ ಸೆಟ್ ಅಂದರೆ ಏನು? ಅಲ್ಲಿ ಎಕ್ಸಾಕ್ಟ್ ಆಗಿ ಒಂದೇ ಬ್ರಾಂಚ್ ಇರುವಂಥದ್ದು. ಪ್ರತಿಯೊಂದು ಬ್ರಾಂಚಸ್ಸಿಂದಲೂ ಸ್ಪ್ಯಾನಿಂಗ್ ಟ್ರೀಯ ಪ್ರತಿಯೊಂದು ಬ್ರಾಂಚಸ್ಸಿಂದಲೂ ಕಟ್ ಸೆಟ್ ಫಾರ್ಮ್ ಆಗ್ತದೆ. ಬಟ್ ಫಂಡಮೆಂಟಲ್ ಕಟ್ ಸೆಟ್ ಅಂದರೆ ಕಟ್ ಸೆಟ್ಟಲ್ಲಿ ಒಂದೇ ಒಂದು ಬ್ರಾಂಚ್ ಇದ್ದರೆ ಅದನ್ನು ಫಂಡಮೆಂಟಲ್ ಕಟ್ ಸೆಟ್ ಅಂತ ಹೇಳ್ತೇವೆ. ಈಗ BIನಿಂದ ಫಾರ್ಮ್ ಆದ ಫಂಡಮೆಂಟಲ್ ಕಟ್ ಸೆಟ್ಟನ್ನು ನಾನು ಇದು ತಗೊಳ್ಳಿದ್ದೇನೆ ಎಸ್ ಅಂತ. BI ಇದೆ, ಬಾಕಿದೆಲ್ಲ ಕಾರ್ಡ್ಸ್. ಫಂಡಮೆಂಟಲ್ ಸರ್ಕ್ಯೂಟ್ ಅಂದರೆ ಏನು? ಸ್ಪ್ಯಾನಿಂಗ್ ಟ್ರೀ ಇರ್ತದಲ್ಲ, ಸ್ಪ್ಯಾನಿಂಗ್ ಟ್ರೀದ್ದು ಎಡ್ಜಸ್ಗೆ ಬ್ರಾಂಚ್ ಹೇಳ್ತೇವೆ. ಸ್ಪ್ಯಾನಿಂಗ್ ಟ್ರೀಯಲ್ಲಿ ಇಲ್ಲದೆ ಎಡ್ಜಸ್ಗೆ ಕಾರ್ಡ್ಸ್ ಅಂತ ಹೇಳ್ತೇವೆ. ಆ ಸ್ಪ್ಯಾನಿಂಗ್ ಟ್ರೀಗೆ ನಾನು ಒಂದು ಕಾರ್ಡ್ ಆ್ಯಡ್ ಮಾಡಿದ್ರು ಕೂಡ ಅಲ್ಲೊಂದು ಸರ್ಕ್ಯೂಟ್ ಫಾರ್ಮ್ ಆಗ್ತದೆ. ಆ ಸರ್ಕ್ಯೂಟಿಗೆ ಈಗ ಇದು ಸ್ಪ್ಯಾನಿಂಗ್ ಟ್ರೀ ಉಂಟು, ಇದೊಂದು ಸ್ಪ್ಯಾನಿಂಗ್ ಟ್ರೀ. ಇದು ಎಲ್ಲ ವರ್ಟಿಸಸ್ ಅನ್ನು ಇನ್ಕ್ಲೂಡ್ ಮಾಡುವ ಸ್ಪ್ಯಾನಿಂಗ್ ಟ್ರೀ. ಈಗ ನಾನು ಇದು ವರ್ಟಿಸಸ್ ಮತ್ತು ಇದು ವರ್ಟಿಸಸ್ ನಾನು ಜಾಯಿನ್ ಮಾಡಿದ್ರೆ, ಅಂದರೆ ಗ್ರಾಫಲ್ಲಿ ಇರ್ತದೆ ಈ ಎಡ್ಜಸ್, ಬಟ್ ನಾನು ಇದು ಸ್ಪ್ಯಾನಿಂಗ್ ಟ್ರೀ ಮಾತ್ರ ತಗೊಂಡದ್ದು. ಈಗ ಗ್ರಾಫಲ್ಲಿರುವ ಈ ಎಡ್ಜನ್ನೇ ಜಾಯಿನ್ ಮಾಡಿದರೆ ಈಗ ಅದೊಂದು ಸರ್ಕ್ಯೂಟ್ ಆಯ್ತಲ್ವಾ, ಕ್ಲೋಸ್ಡ್ ವಾಕ್ ಅಲ್ವಾ. ಇಲ್ಲಿಂದ ವಾಕ್ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಪುನಃ ರೀಚ್ ಆದೆ, ಕ್ಲೋಸ್ಡ್ ವಾಕ್ ಅಲ್ವಾ. ಕ್ಲೋಸ್ಡ್ ವಾಕ್ ಅಂದರೆ ಸರ್ಕ್ಯೂಟ್. ಸೊ ಇದು ಒಂದು ಫಂಡಮೆಂಟಲ್ ಸರ್ಕ್ಯೂಟ್ ಅಂತ ಆಯಿತು. ಅದನ್ನೇ ನಾನು ಗಾಮಾ 1 ಅಂತ ತಗೊಳ್ತೇನೆ. ಇದೊಂದು ಕಾರ್ಡ್ C1 ಇಂದ ಫಾರ್ಮ್ ಆಗ್ತದೆ. ಯಾವ C1? ಈ ಕಾರ್ಡ್, ಇಲ್ಲಿರುವ ಕಾರ್ಡ್ C1 ಇಂದ ಫಾರ್ಮ್ ಆದ ಫಂಡಮೆಂಟಲ್ ಸರ್ಕ್ಯೂಟ್ ಅಂತ ತಗೊಳ್ತೇನೆ. ಹೇಗಿರ್ತದೆ ಫಂಡಮೆಂಟಲ್ ಸರ್ಕ್ಯೂಟಲ್ಲಿ? C1 ಇಂದ ಫಾರ್ಮ್ ಆದ ಕಾರಣ ಕಾರ್ಡ್ C1 ಇರ್ತದೆ. ಬಾಕಿ ಉಳಿದೆಲ್ಲ ಸ್ಪ್ಯಾನಿಂಗ್ ಟ್ರೀ ಇದ್ದು ಎಡ್ಜಸ್ ಅಲ್ವಾ. ಸ್ಪ್ಯಾನಿಂಗ್ ಟ್ರೀ ಇದ್ದು ಎಡ್ಜಸ್ ಯಾವುದು? ಬ್ರಾಂಚಸ್. ಎಲ್ಲ ಸ್ಪ್ಯಾನಿಂಗ್ ಟ್ರೀದು ಎಲ್ಲ ಬ್ರಾಂಚಸ್ ಬರೋದಿಲ್ಲ.
ಅಲ್ಲಿಗೆ ಎಷ್ಟು ಆ ಸರ್ಕ್ಯೂಟ್ ಫಾರ್ಮ್ ಆಗುವಾಗ ಎಷ್ಟು ಬ್ರಾಂಚಸ್ ಯೂಸ್ ಆಗಿದೆ ಆ ಬ್ರಾಂಚಸ್ ನಾನು B1 B2 ಅಪ್ ಟು BQ ನಂಬರ್ ಆಫ್ ಬ್ರಾಂಚಸ್ ಇತ್ತು ಅಂತ ಹೇಳ್ತೇನೆ. Q ನಂಬರ್ ಆಫ್ ಬ್ರಾಂಚಸ್ ಮತ್ತೆ ಒಂದು ಕಾರ್ಡ್ Γ1 ಇಂದ ಫಾರ್ಮ್ ಆದದ್ದು. ಈಗ C1 ಇಲ್ಲಿ ಉಂಟು, C1 ಇಲ್ಲಿ ಉಂಟು. ಆದರೆ ನಮಗೇನು ಗೊತ್ತು, ದ ಎಡ್ಜ್ ಕಾಮನ್ ಟು ದ ಫಂಡಮೆಂಟಲ್ ಕಟ್ ಸೆಟ್ ಆ್ಯಂಡ್ ಫಂಡಮೆಂಟಲ್ ಸರ್ಕ್ಯೂಟ್ ಈಸ್, ಒಂದು ಫಂಡಮೆಂಟಲ್ ಕಟ್ ಸೆಟ್ ಅಂತಲ್ಲ, ಯಾವುದೇ ಕಟ್ ಸೆಟ್ ಮತ್ತು ಫಂಡಮೆಂಟಲ್ ಸರ್ಕ್ಯೂಟಿಗೆ ಕಾಮನ್ ಆಗಿರುವಂತಹ ಎಡ್ಜಸ್ ಇವನ್ ನಂಬರಲ್ಲಿ ಇರ್ತದೆ. ಈಗ C1 ಇದೆ, C1 ಎರಡರಲ್ಲೂ ಇದೆ, ಇನ್ನೊಂದು ಎಡ್ಜ್ ಕಾಮನ್ ಇರಬೇಕಲ್ವಾ. ಈ C2 C3 ಅಪ್ ಟು CP ಕಾಮನ್ ಇರಲಿಕ್ಕೆ ಸಾಧ್ಯ ಉಂಟಾ? ಬೇರೆ ಯಾವುದಕ್ಕಾದ್ರೂ ಈಕ್ವಲ್ ಆಗಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ, ಯಾಕಂದರೆ ಇಲ್ಲಿರುವಂಥದ್ದೆಲ್ಲ ಬ್ರಾಂಚಸ್. ಹಾಗಾಗಿ BI ಒಂದು ಬ್ರಾಂಚ್ ಅಲ್ವಾ, ಈ BI ಇದರಲ್ಲಿ ಒಂದಾಗಿರಬೇಕು. ಸೊ BI ಬಿಲಾಂಗ್ಸ್ ಟು ಮಸ್ಟ್ ಬಿ ಇನ್ Γ1. ಯಾಕೆ? S ಮತ್ತು Γ1ನಲ್ಲಿ ಇವನ್ ನಂಬರ್ ಆಫ್ ಎಡ್ಜಸ್ ಕಾಮನ್ ಇರಬೇಕು. C1 ಎರಡರಲ್ಲೂ ಇದೆ, ಇನ್ನೊಂದು ಆಗಬೇಕಲ್ವಾ ಇವನ್ ನಂಬರ್ ಆಫ್ ಆಗಬೇಕಾದ್ರೆ. ಆದರೆ C2 C3 ಅಪ್ ಟು CP ಯಾವುದು ಕೂಡ ಆಗೋದಿಲ್ಲ, ಅದೆಲ್ಲ ಕಾರ್ಡ್ಸ್. ಹಾಗಾಗಿ BI Γ1ನಲ್ಲಿ ಇರಬೇಕು. ಸೊ Γ1 ಅಂದರೆ C1 ಇಂದ ಫಾರ್ಮ್ ಆದ ಫಂಡಮೆಂಟಲ್ ಸರ್ಕ್ಯೂಟಲ್ಲಿ ನನ್ನ BI ಉಂಟು. ಈಗ ನೆಕ್ಸ್ಟ್ ಯಾವುದು? C2 ಅಂದರೆ ಎಸ್ನಲ್ಲಿ ಎಷ್ಟು ಕಾರ್ಡ್ಸ್ ಇದೆ ಆ ಎಲ್ಲ ಕಾರ್ಡ್ಸ್ನಿಂದ ಫಾರ್ಮ್ ಆದ ಫಂಡಮೆಂಟಲ್ ಸರ್ಕ್ಯೂಟಲ್ಲಿ BI ಇದೆ ಅಂತ ಪ್ರೂವ್ ಮಾಡಬೇಕು. ಹಾಗೆಯೇ ಸೇಮ್ ಈಗ ನಾನು Γ2 is the fundamental circuit determined by the chord C2 ಅಂತ ತಿಳ್ಕೊಳ್ತೇನೆ. ಆಗ C2, ಯಾವುದಾದ್ರೂ ಬೇರೆ ಬ್ರಾಂಚಸ್ ಸ್ಪ್ಯಾನಿಂಗ್ ಟ್ರೀ ಅದೇ ಬ್ರಾಂಚಸ್ ಬೇರೆ ಬ್ರಾಂಚಸ್ ಆಗಿರ್ತದೆ ಅಲ್ವಾ, ಬೇರೆ ಬ್ರಾಂಚಸ್ ತಗೊಳ್ತೇವೆ. C2 ಎರಡರಲ್ಲೂ ಇರ್ತದೆ, ಮತ್ತೆ ಮತ್ತೊಂದು ಬ್ರಾಂಚ್ ಇರಬೇಕು. ಬ್ರಾಂಚ್ S ಅಲ್ಲಿ ಇರುವಂಥದ್ದು BI ಮಾತ್ರ ಅಲ್ವಾ. ಸೊ BI ಯಾವುದಕ್ಕಾದ್ರೂ ಈಕ್ವಲ್ ಆಗಿರ್ತದೆ. BI ಫಂಡಮೆಂಟಲ್ ಸರ್ಕ್ಯೂಟಲ್ಲಿ ಇರಬೇಕು. ಹಾಗೆ ನಾವು ಎಲ್ಲದಕ್ಕೂ ಪ್ರೂವ್ ಮಾಡ್ತಾ ಹೋದರೆ ಈ ಮೇಲೆ ಪ್ರೂವ್ ಮಾಡಿದ್ವಲ್ಲ, BI ಮಸ್ಟ್ ಬಿ ಇನ್ Γ1 ಅಂತ. Γ1 ಅಂದರೆ ಯಾವುದು? Γ1 ಇಸ್ ಅ ಫಂಡಮೆಂಟಲ್ ಸರ್ಕ್ಯೂಟ್ ಡಿಟರ್ಮಿನ್ಡ್ ಬೈ C1. ಹಾಗೆಯೇ ಬಾಕಿ ಎಲ್ಲದಕ್ಕೂ ಟ್ರೂ ಆಗ್ತದೆ. ಯಾವುದು? The same is true for all the fundamental circuit made by the chords C1 C2 up to CP. ಹಾಗಾಗಿ BI ಎಲ್ಲ ಕಾರ್ಡ್ಸ್ ಇಂದ C1 C2 ಅಪ್ ಟು CP ಇಂದ ಫಾರ್ಮ್ ಆದ ಫಂಡಮೆಂಟಲ್ ಸರ್ಕ್ಯೂಟಲ್ಲಿ ಇರ್ತದೆ. ಈಗೇನು ಪ್ರೂವ್ ಮಾಡಬೇಕು? ಅದರಲ್ಲಿ ಮಾತ್ರ ಇರಬೇಕು, ಬೇರೆ ಯಾವುದೇ ಫಂಡಮೆಂಟಲ್ ಸರ್ಕ್ಯೂಟಲ್ಲಿ ಕೂಡ BI ಇರಬಾರ್ದು. ಈಗ C1 C2 ಅಪ್ ಟು CP ಅನ್ನು ಬಿಟ್ಟು ಬೇರೆ ಯಾವುದರಾದ್ದು ಕಾರ್ಡಿಂದ ಫಾರ್ಮ್ ಆದ ಫಂಡಮೆಂಟಲ್ ಸರ್ಕ್ಯೂಟನ್ನು ನಾನು ತಗೊಳ್ತೇನೆ. ಸಪೋಸ್ BI ಅಕರ್ಸ್ ಇನ್ ಫಂಡಮೆಂಟಲ್ ಸರ್ಕ್ಯೂಟ್ Γp+1. Γp+1 ಅಂದರೆ ಒಂದು ಫಂಡಮೆಂಟಲ್ ಸರ್ಕ್ಯೂಟ್ ವಿಚ್ ಈಸ್ ಮೇಡ್ ಬೈ ಅ ಕಾರ್ಡ್ ಅದರ್ ದ್ಯಾನ್ C1 C2 ಅಪ್ ಟು CP. ಇಲ್ಲಿರುವ ಕಾರ್ಡ್ಸ್ನ ಬದಲು ಬೇರೆ ಕಾರ್ಡಿಂದ ಫಾರ್ಮ್ ಆದ ಫಂಡಮೆಂಟಲ್ ಸರ್ಕ್ಯೂಟ್ನಲ್ಲಿ ಕೂಡ BI ಉಂಟು ಅಂತ ನಾನು ತಗೊಳ್ತೇನೆ. ಹಾಗಾದರೆ S ಮತ್ತು Γp+1ನಲ್ಲಿರುವಂತಹ ಕಾಮನ್ ಎಡ್ಜಸ್ ಯಾವುದು? BI ಒಂದು ಉಂಟು, ಬಾಕಿದು C1 C2 C3 ಅಪ್ ಟು CP ಯಾವುದು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಕಾಮನ್ ಇರುವಂಥದ್ದು ಒಂದೇ ಎಡ್ಜ್ ಅಂತ ಆಗ್ತದೆ. ಅದು ಸಾಧ್ಯ ಉಂಟಾ? ಇಲ್ಲ, ಯಾಕಂದರೆ ಅದರ ಎರಡರಲ್ಲೂ ಕಾಮನ್ ಇವನ್ ನಂಬರ್ ಆಫ್ ಎಡ್ಜಸ್ ಇರಬೇಕು. ಈಗ ನನಗೆ ಇಲ್ಲಿಂದ ಸಿಕ್ಕಿದ್ದು ಒಂದು ಎಡ್ಜ್ ಮಾತ್ರ ಕಾಮನ್ ಇದೆ, ಅದು ಸಾಧ್ಯ ಇಲ್ಲ. ಹಾಗಾಗಿ BI C1 C2 ಅಪ್ ಟು CP ಇಂದ ಫಾರ್ಮ್ ಆದ ಫಂಡಮೆಂಟಲ್ ಸರ್ಕ್ಯೂಟ್ನಲ್ಲಿ ಮಾತ್ರ ಇರ್ತದೆ, ಬಿಟ್ಟು ಬೇರೆ ಯಾವುದರಲ್ಲಿ ಕೂಡ ಇರೋದಿಲ್ಲ. ಈ ಥಿಯರಮನ್ನು ನಾವು ಪ್ರೂವ್ ಮಾಡಿದ್ವಿ. ಕ್ವೆಶನ್ ಅರ್ಥ ಮಾಡಿಕೊಳ್ಳಿ, ಆಗ ಥಿಯರಮ್ ತನ್ನಷ್ಟಕ್ಕೆ ಅರ್ಥ ಆಗ್ತದೆ. ನೆಕ್ಸ್ಟ್ ಕನೆಕ್ಟಿವಿಟಿ ಆ್ಯಂಡ್ ಸೆಪರೇಬಿಲಿಟಿ. ಕನೆಕ್ಟಿವಿಟಿ ಮತ್ತು ಸೆಪರೇಬಿಲಿಟಿ. We'll see the definition of edge connectivity. Edge connectivity ಅಂದರೆ ಏನು? The edge connectivity of a connected graph is defined as the minimum number of edges whose removal reduces the rank of the graph by 1. Or ಏನೊಂದು ಡೆಫಿನೇಷನ್ ಇದೆ ಅದಕ್ಕೆ. The number of edges in a smallest cut set is defined as the edge connectivity of G. ಈಗ ಕಟ್ ಸೆಟ್ ಅಂತ ಗೊತ್ತುಂಟು. ಕಟ್ ಸೆಟ್ ಅಂದರೆ ಏನು? ಈಗ ಸೆಟ್ ಕಂಟೈನಿಂಗ್ ದ ಎಡ್ಜಸ್ ಆಫ್ಟರ್ ದ ರಿಮೂವಲ್ ಆಫ್ ಎಡ್ಜಸ್ ದ ಗ್ರಾಫ್ ಶುಡ್ ಬಿ ಡಿಸ್ಕನೆಕ್ಟೆಡ್. ಗ್ರಾಫನ್ನು ಡಿಸ್ಕನೆಕ್ಟ್ ಮಾಡುವಂತಹ ಎಡ್ಜಸ್ ಕಲೆಕ್ಟ್ ಮಾಡಿ ಒಂದು ಸೆಟ್ಟಲ್ಲಿ ಹಾಕಿದ್ರೆ ಆ ಸೆಟ್ಟನ್ನು ಕಟ್ ಸೆಟ್ ಅಂತ ಹೇಳ್ತೇವೆ.
ಯಾವ ಕಟ್ ಸೆಟ್ಟಲ್ಲಿ ಮಿನಿಮಮ್ ನಂಬರ್ ಆಫ್ ಎಡ್ಜಸ್ ಇರ್ತದಲ್ಲ ಅಲ್ವಾ, ಮಿನಿಮಮ್ ನಂಬರ್ ಆಫ್ ಎಡ್ಜಸ್ ಇರ್ತದೆ ಅದು ಸ್ಮಾಲೆಸ್ಟ್ ಕಟ್ ಸೆಟ್ ಅಂತ ಹೇಳ್ತೇವೆ. ಎಷ್ಟು ಕಡಿಮೆ ಎಡ್ಜಸ್ ಎಲ್ಲ ಕಟ್ ಸೆಟ್ಟನ್ನು ಲಿಸ್ಟ್ ಮಾಡೋದು. ಯಾವುದರಲ್ಲಿ ಕಡಿಮೆ ಎಲಿಮೆಂಟ್ಸ್ ಇರ್ತದೆ, ಯಾವುದರಲ್ಲಿ ಮಿನಿಮಮ್ ನಂಬರ್ ಆಫ್ ಎಡ್ಜಸ್ ಇರ್ತದೆ, ಆ ಸೆಟ್ಟನ್ನು ಎಡ್ಜ್ ಕನೆಕ್ಟಿವಿಟಿ ಆಫ್, ಅಂದರೆ ಆ ಸೆಟ್ ಇದ್ದು ಎಷ್ಟು ಎಲಿಮೆಂಟ್ಸ್ ಇದ್ರೆ ಅದರ ಟೋಟಲ್ ನಂಬರನ್ನು ಎಡ್ಜ್ ಕನೆಕ್ಟಿವಿಟಿ ಅಂತ ಹೇಳ್ತೇವೆ. ದ ನಂಬರ್ ಆಫ್ ಎಡ್ಜಸ್ ಇನ್ ಅ ಸ್ಮಾಲೆಸ್ಟ್ ಕಟ್ ಸೆಟ್ ಈಸ್ ಡಿಫೈನ್ಡ್ ಆಸ್ ದ ಎಡ್ಜ್ ಕನೆಕ್ಟಿವಿಟಿ ಆಫ್ ಜಿ. ಈಗ ನಾನೊಂದು ಗ್ರಾಫ್ ತೆಗೆದುಕೊಳ್ತೇನೆ. ಹೀಗೊಂದು ಗ್ರಾಫ್ ಉಂಟು. ಇದರ ಎಡ್ಜ್ ಕನೆಕ್ಟಿವಿಟಿ ಯಾವುದು? ಇದು ಹಾಕುವ, ಎ ಬಿ ಸಿ ಡಿ ಇ ಇ ಎಫ್ ಜಿ ಎಚ್ ಐ. ಈಗ ಎಡ್ಜ್ ಕನೆಕ್ಟಿವಿಟಿ ಯಾವುದೆಲ್ಲ, ನಾನು ಈ ಎಡ್ಜ್ ಮತ್ತೆ ಈ ಎಡ್ಜ್ ಮತ್ತೆ ಈ ಎಡ್ಜ್ ತೆಗೆದುಕೊಂಡಾಗ ಅದು ಡಿಸ್ಕನೆಕ್ಟ್ ಆಗ್ತದೆ. ಸಿ ಬಿ ಬಿ ಮತ್ತು ಎ ತೆಗೆದಾಗ ಕೂಡ ಡಿಸ್ಕನೆಕ್ಟ್ ಆಗ್ತದೆ. ಬಿ ಎ ಮತ್ತೆ ಎ ಮತ್ತೆ ಇ ಮತ್ತೆ ಎಫ್ ತೆಗೆದಾಗ ಕೂಡ ಹೋಗ್ತದೆ, ಡಿಸ್ಕನೆಕ್ಟ್ ಆಗ್ತದೆ. ಸಿ ಡಿ ತೆಗೆದಾಗ ಕೂಡ ಡಿಸ್ಕನೆಕ್ಟ್ ಆಗ್ತದೆ. ಜೆ ಅಂತಿರಲಿ. ಹಾಗೆ ಜಿ ಹೆಚ್ ತೆಗೆದಾಗ ಕೂಡ ಡಿಸ್ಕನೆಕ್ಟ್ ಆಗ್ತದೆ. ಹೆಚ್ ಐ. ಬೇರೆ ಇದಕ್ಕಿಂತ ಮಿನಿಮಮ್ ನಂಬರ್ ಆಫ್ ಎಡ್ಜಸ್ ಯಾವುದು ಇಲ್ಲಲ್ಲ. ಇದು 3 ತೆಗಿಬೇಕು ಡಿಸ್ಕನೆಕ್ಟ್ ಆಗಲಿಕ್ಕೆ. ಹಾಗಾದರೆ ಮಿನಿಮಮ್ ನಂಬರ್ ಆಫ್ ಎಡ್ಜಸ್ ಎಲ್ಲದರಲ್ಲೂ 2 ಇರುವುದು. ಮಿನಿಮಮ್ ಅಂದರೆ 2 ಎಡ್ಜಸ್ ಇರುವಂಥದ್ದೇ. ಈಗ ಒಂದು ವೇಳೆ ಇಲ್ಲಿ ಒಂದು ಎಡ್ಜ್ ಉಂಟು, ಹಾಗಾದರೆ ಕೆ ಅಂತ ತಗೊಳ್ಳುವ. ಎಡ್ಜ್, ಈ ಎಡ್ಜ್ ರಿಮೂವ್ ಮಾಡಿದರೆ ಡಿಸ್ಕನೆಕ್ಟ್ ಆಯ್ತಲ್ವಾ ಗ್ರಾಫ್. ಎಷ್ಟು ಎಡ್ಜ್ ಕನೆಕ್ಟಿವಿಟಿ? 1 ಬರ್ತದೆ. ಸಾರಿ, ಎಷ್ಟು ಕಟ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಬರ್ತದೆ? 1 ಎಲಿಮೆಂಟ್. ಹಾಗಾದರೆ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ ಯಾವ ಸೆಟ್ಟಲ್ಲಿರೋದು? ಈ ಸೆಟ್ಟಲ್ಲಿ. ಈ ಸೆಟ್ಟಲ್ಲಿ ಎಷ್ಟು ಎಡ್ಜ್ ಉಂಟು? ಒಂದೇ ಎಡ್ಜ್. ಒಂದು ಎಡ್ಜ್ ಮಿನಿಮಮ್ ನಂಬರ್ ಆಫ್ ಎಡ್ಜ್ ಅಲ್ವಾ, ಅದನ್ನೇ ಎಡ್ಜ್ ಕನೆಕ್ಟಿವಿಟಿ ಅಂತ ಹೇಳ್ತಾರೆ. ಈ ಗ್ರಾಫ್ ಇದ್ದು ಎಡ್ಜ್ ಕನೆಕ್ಟಿವಿಟಿ ಯಾವುದಂದ್ರೆ 1. ನೆಕ್ಸ್ಟ್, ವರ್ಟೆಕ್ಸ್ ಕನೆಕ್ಟಿವಿಟಿ. The vertex connectivity of a connected graph G is defined as the minimum number of vertices whose removal from G leaves the remaining graph disconnected. ನಾವು ಎಷ್ಟು ಮಿನಿಮಮ್ ನಂಬರ್ ಆಫ್ ವರ್ಟಿಸಸ್ ಅನ್ನು ತೆಗೆದಾಗ ನಮ್ಮ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ. ನಮಗೆ ಒಂದು ಗ್ರಾಫ್ ಡಿಸ್ಕನೆಕ್ಟ್ ಆಗಬೇಕಾದ್ರೆ ಎಷ್ಟು ವರ್ಟಿಸಸ್ ಅನ್ನು ನಾನು ತೆಗಿಬೇಕು, ಮಿನಿಮಮ್ ಆಗಿ ಎಷ್ಟು ವರ್ಟಿಸಸ್ ಅನ್ನು ತೆಗಿಬೇಕು, ಆ ನಂಬರಿಗೆ ವರ್ಟೆಕ್ಸ್ ಕನೆಕ್ಟಿವಿಟಿ ಅಂತ ಹೇಳ್ತೇವೆ. ಈಗ ಸೇಮ್ ಒಂದು ಗ್ರಾಫ್ ತೆಗೊಳ್ತೇನೆ ನಾನು. ಇಲ್ಲೇ ನೋಡುವ, ಒಂದು ವರ್ಟೆಕ್ಸ್ ತೆಗೆದ್ರೆ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದಾ? ಇಲ್ಲಿ ಹೀಗೆ ಹಾಕುವ. ಒಂದು ವರ್ಟೆಕ್ಸ್ ತೆಗೆದ್ರೆ ರಿಮೂವ್ ಆಗ್ತದೆ, ಇದು ವರ್ಟೆಕ್ಸ್ ತೆಗೆದ್ರೆ ಇಲ್ಲ, ಡಿಸ್ಕನೆಕ್ಟ್ ಆಗೋದಿಲ್ಲ. ಹೇಗೆ ಬರ್ತದೆ? ಇದು ವರ್ಟೆಕ್ಸ್ ತೆಗೆದ್ರೆ ಈ ಎಡ್ಜಸ್ ಹೋಗ್ತದೆ, ಉಳಿದದ್ದು ಯಾವುದು? ಎಷ್ಟು? ಇದು ಡಿಸ್ಕನೆಕ್ಟೆಡ್ ಗ್ರಾಫ್ ಅಲ್ಲ, ಹಾಗೆಯೇ ಇಲ್ಲಿ ತೆಗೆದ್ರೂ ಹಾಗೆಯೇ ಆಗ್ತದೆ. ಇಲ್ಲಿ ತೆಗೆದ್ರೆ ಏನಾಗ್ತದೆ? ಯಾವುದು ಎಡ್ಜ್ ಹೋಗ್ತದೆ? ಈ 3 ಎಡ್ಜ್ ಹೋಗ್ತದೆ ಇಲ್ಲಿ ಇರುವಂಥದ್ದು. ಉಳಿಯುವುದು ಯಾವುದು? ಹೀಗೆ ಉಳಿತದೆ ಗ್ರಾಫ್. ಅದು ಡಿಸ್ಕನೆಕ್ಟೆಡ್ ಅಲ್ಲ. ಹಾಗಾದರೆ ಯಾವುದೆಲ್ಲ ತೆಗೆಯುವ? ಇದು ಮತ್ತೆ ಇದು ತೆಗೆಯುವ. ಈ 2 ಎಡ್ಜ್ ತೆಗೆದಾಗ ಏನಾಗ್ತದೆ? ಉಳಿದು 1 2 ಸಾರಿ ಇದೆರಡು ಹೋಗಬೇಕು. ಎಷ್ಟು ಉಳಿತದೆ? ಇದು ಡಿಸ್ಕನೆಕ್ಟೆಡ್ ಗ್ರಾಫ್ ಅಲ್ವಾ? ನೋಡಿ, 2 ಕಾಂಪೋನೆಂಟ್ ಉಂಟು. ಹಾಗಾದರೆ
ಎಷ್ಟು ಎಡ್ಜ್ ಕನೆಕ್ಟಿವಿಟಿ ಮಿನಿಮಮ್ ನಂಬರ್ ಆಫ್ ವರ್ಟೆಕ್ಸ್ ಕನೆಕ್ಟಿವಿಟಿ ಅಂದರೆ 2 ವರ್ಟೆಕ್ಸ್ ಅನ್ನು ತೆಗೆದ್ರೆ ಮಾತ್ರ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ. ಒಂದೊಂದೇ ವರ್ಟೆಕ್ಸ್ ತೆಗೆದ್ರೂ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗುವುದಿಲ್ಲ. ಆಗ್ಬೋದಾ? ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ನಾನು 2 ವರ್ಟೆಕ್ಸ್ ತೆಗೆದೆ ಅಲ್ವಾ, ಖಾಲಿ ಈ ವರ್ಟೆಕ್ಸ್ ಅನ್ನು ತೆಗೆದ್ರೆ ಏನಾಗ್ತದೆ? ಈ ವರ್ಟೆಕ್ಸ್ ಅನ್ನು ಒಂದನ್ನೇ ತೆಗೆದಾಗ ಏನಾಗ್ತದೆ? ಇದು ಎಡ್ಜ್, ಇದು ಎಡ್ಜ್, ಇದು ಎಡ್ಜ್, ಇಷ್ಟು ಎಡ್ಜ್ ಹೋಗ್ತದೆ. ಉಳಿಯುವುದು ಯಾವುದು? ಇದು, ಇದು ಮತ್ತೆ ಇದು ಅಲ್ವಾ? ಇಷ್ಟು ಉಳಿತ, ಡಿಸ್ಕನೆಕ್ಟ್ ಆಯ್ತಲ್ವಾ? ಆದರೆ ಖಾಲಿ ಒಂದು ವರ್ಟೆಕ್ಸ್ ತೆಗೆದ್ರೆ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ. ಹಾಗೆ ಇಲ್ಲಿ 2 ವರ್ಟೆಕ್ಸ್ ತೆಗೆದಾಗ ಕೂಡ ಗ್ರಾಫ್ ಡಿಸ್ಕನೆಕ್ಟ್ ಆಯಿತು. ಆದರೆ ವರ್ಟೆಕ್ಸ್ ಕನೆಕ್ಟಿವಿಟಿ ಯಾವುದು? ಮಿನಿಮಮ್ ನಂಬರ್ ಆಫ್ ಎಡ್ಜಸ್. ಮಿನಿಮಮ್ ನಂಬರ್ ಆಫ್ ಎಡ್ಜಸ್ ಇಲ್ಲಿ ಬರುವಂಥದ್ದಲ್ಲ, ಒಂದೇ ಮಿನಿಮಮ್ ನಂಬರ್ ಆಫ್ ವರ್ಟಿಸಸ್, ಮಿನಿಮಮ್ ನಂಬರ್ ಆಫ್ ವರ್ಟಿಸಸ್. ಒಂದೇ ವರ್ಟೆಕ್ಸ್ ತೆಗೆದಾಗ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಯಿತು. ಸೊ ವರ್ಟೆಕ್ಸ್ ಕನೆಕ್ಟಿವಿಟಿ ಎಷ್ಟು? 1. Next, separable graph. A connected graph G is said to be separable if its vertex connectivity is 1. ಕೆಲವೊಂದ್ಸಲ ನಾವು ಒಂದು ವರ್ಟೆಕ್ಸ್ ತೆಗೆದಾಗ ನಮ್ಮ ಗ್ರಾಫ್ ಡಿಸ್ಕನೆಕ್ಟ್ ಆಗುದಿಲ್ಲ. 2 ವರ್ಟೆಕ್ಸ್ ತೆಗಿಬೇಕಾಗ್ತದೆ, 3 ವರ್ಟೆಕ್ಸ್ ತೆಗಿಬೇಕಾಗ್ತದೆ, ಹೆಚ್ಚು ವರ್ಟೆಕ್ಸ್ ಕೂಡ ತೆಗಿಬೇಕಾಗ್ತದೆ ನಮ್ಮ ಗ್ರಾಫ್ ಡಿಸ್ಕನೆಕ್ಟ್ ಆಗಬೇಕಾದ್ರೆ. ಆದರೆ ಒಂದು ವರ್ಟೆಕ್ಸ್ ತೆಗೆದಾಗಲೇ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆದರೆ ಅಂತಹ ಗ್ರಾಫಿಗೆ ಸೆಪರೇಬಲ್ ಗ್ರಾಫ್ ಅಂತ ಹೇಳೋದು. ಅಂದರೆ ವರ್ಟೆಕ್ಸ್ ಕನೆಕ್ಟಿವಿಟಿ 1 ಇದ್ದರೆ, ಒಂದು ವರ್ಟೆಕ್ಸ್ ತೆಗೆದಾಗಲೇ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆದರೆ ಅಂಥ ಗ್ರಾಫಿಗೆ ಸೆಪರೇಬಲ್ ಗ್ರಾಫ್ ಅಂತ ಹೇಳೋದು. ಇಲ್ಲೊಂದು ಹೇಳಲಿಕ್ಕೆ ಮರ್ತೋಯ್ತು, ದ ಎಡ್ಜ್ ಕನೆಕ್ಟಿವಿಟಿ ಆಫ್ ಟ್ರೀ ಇಸ್ 1. ಹೇಗೆ? ಟ್ರೀ ಹೀಗೆ ಇರೋದಲ್ವಾ, ನಾನು ಒಂದು ಎಡ್ಜ್ ತೆಗೆದ್ರೆ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಯಿತು. ನೆಕ್ಸ್ಟ್, ಆಲ್ ಅದರ್ ಕನೆಕ್ಟೆಡ್ ಗ್ರಾಫ್ಸ್ ಆರ್ ಕಾಲ್ಡ್ ನಾನ್ ಸೆಪರೇಬಲ್. ವರ್ಟೆಕ್ಸ್ ಕನೆಕ್ಟಿವಿಟಿ 1 ಇದ್ರೆ ಅದು ಸೆಪರೇಬಲ್, ವರ್ಟೆಕ್ಸ್ ಕನೆಕ್ಟಿವಿಟಿ 1ಗಿಂತ ಜಾಸ್ತಿ ಇದ್ರೆ ಅದು ನಾನ್ ಸೆಪರೇಬಲ್ ಗ್ರಾಫ್. In a separable graph, a vertex whose removal disconnects the graph is called cut vertex. ಸೆಪರೇಬಲ್ ಗ್ರಾಫಲ್ಲಿ ವರ್ಟೆಕ್ಸ್ ಕನೆಕ್ಟಿವಿಟಿ ಎಷ್ಟು? 1. ಅಂದರೆ ಒಂದು ವರ್ಟೆಕ್ಸ್ ತೆಗೆದಾಗ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ. ಆ ವರ್ಟೆಕ್ಸ್ whose removal disconnects the graph, ಅಂದರೆ ಆ ವರ್ಟೆಕ್ಸ್ ತೆಗೆದಾಗ ಗ್ರಾಫ್ ಡಿಸ್ಕನೆಕ್ಟ್ ಆಯ್ತಲ್ವಾ, ಆ ವರ್ಟೆಕ್ಸ್ಗೆ ಕಟ್ ವರ್ಟೆಕ್ಸ್ ಅಂತ ಹೇಳ್ತೇವೆ. ಸೆಪರೇಬಲ್ ಗ್ರಾಫ್ ಮಾತ್ರ, ಯಾಕಂದರೆ ಅದರಲ್ಲಿ ಒಂದೇ ವರ್ಟೆಕ್ಸ್ ಇರೋದಲ್ವಾ, ಒಂದೇ ವರ್ಟೆಕ್ಸ್ ತೆಗೆದಾಗ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ, ಅಂಥ ಗ್ರಾಫ್ಗೆ ಸೆಪರೇಬಲ್ ಗ್ರಾಫ್ ಹೇಳ್ದು. ಹಾಗೆ ಸೆಪರೇಬಲ್ ಗ್ರಾಫಲ್ಲಿ ವರ್ಟೆಕ್ಸ್ ತೆಗೆದಾಗ ರಿಮೂವ್ ಆಗ್ತಲ್ವಾ, ಡಿಸ್ಕನೆಕ್ಟ್ ಆಗ್ತದಲ್ಲ ಗ್ರಾಫ್, ಆ ವರ್ಟೆಕ್ಸ್ಗೆ ಕಟ್ ವರ್ಟೆಕ್ಸ್ ಅಂತ ಹೇಳ್ತೇವೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ಈ ಒಂದು ಗ್ರಾಫ್ ಕೊಟ್ಟಿದ್ದೇನೆ, ಇದರಲ್ಲಿ ಎಡ್ಜ್ ಕನೆಕ್ಟಿವಿಟಿ 3 ಅಂತ ಹಾಕಿದ್ದೇನೆ. ಎಷ್ಟು ಎಡ್ಜ್ ತೆಗೆದ್ರೆ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ ನೋಡಿ. ನೀವು ಬೇಕಿದ್ರೆ ಎಡ್ಜಸ್ಸಿಗೆ ಲೇಬಲ್ ಮಾಡಿ, ಎಡ್ಜಸ್ಗೆ ABCDF ತೆಗೆದು ಕಟ್ ಸೆಟ್ ಮಾಡ್ತಾ ಹೋಗಿ. ತುಂಬ ಕಟ್ ಸೆಟ್ ಬರ್ತದೆ. ಅದರಲ್ಲಿ ಮಿನಿಮಮ್ ನಂಬರ್ ಆಫ್ ಎಡ್ಜಸ್ ಎಷ್ಟು ಉಂಟು? ಅದರಲ್ಲಿ 3 ಬರ್ತದೆ ಮಿನಿಮಮ್ ನಂಬರ್ ಆಫ್ ಎಡ್ಜ್. ಅದನ್ನೇ ಎಡ್ಜ್ ಕನೆಕ್ಟಿವಿಟಿ ಅಂತ ಹೇಳೋದು. ಅಂದರೆ 3 ಎಡ್ಜಸ್ ಇರುವ ಒಂದು ಸೆಟ್ಟನ್ನು ರಿಮೂವ್ ಮಾಡಿದರೆ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ. ಈ 3 ಎಡ್ಜ್ ರಿಮೂವ್ ಮಾಡಿದರೆ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಯಿತು. ಹಾಗಾದರೆ ಎಡ್ಜ್ ಕನೆಕ್ಟಿವಿಟಿ 3. 2 ಎಡ್ಜ್ ರಿಮೂವ್ ಮಾಡಿದರೆ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗುವಂಥದ್ದು ಎಲ್ಲಿಯಾದರೂ ಉಂಟಾ? ಇಲ್ಲ, ಯಾಕಂದರೆ ಎಲ್ಲ ವರ್ಟೆಕ್ಸಸ್ ಇದ್ದು ಡಿಗ್ರಿ 3ಗಿಂತ ಜಾಸ್ತಿ ಉಂಟು, 3 or 3ಗಿಂತ ಜಾಸ್ತಿ ಉಂಟು. ವರ್ಟೆಕ್ಸ್ ಕನೆಕ್ಟಿವಿಟಿ ಎಷ್ಟು ನೋಡಿ, ಯಾವ ವರ್ಟೆಕ್ಸ್ ತೆಗೆದ್ರೆ, ಎಷ್ಟು ವರ್ಟೆಕ್ಸ್ ತೆಗೆದ್ರೆ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ ನೋಡಿ. ಈ ವರ್ಟೆಕ್ಸ್ ತೆಗೆದ ತಕ್ಷಣ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಯಿತು. ಏನು ಬಂತು? ಹೀಗೆ ಬರ್ತದೆ. ಹೀಗೆ ಬರ್ತದೆ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಯ್ತಲ್ವ, 2 ಕಾಂಪೋನೆಂಟ್ ಆಯಿತು. ಈ ಗ್ರಾಫಿಗೆ ಏನು ಹೇಳ್ತೇವೆ? ವರ್ಟೆಕ್ಸ್ ಕನೆಕ್ಟಿವಿಟಿ 1 ಇದ್ರೆ ಗ್ರಾಫಿಗೆ ಸೆಪರೇಬಲ್ ಗ್ರಾಫ್ ಅಂತ ಹೇಳ್ತೇವೆ. ಆ ಸೆಪರೇಟ್ ಮಾಡಿದ ವರ್ಟೆಕ್ಸ್ ಅನ್ನು ಏನು ಹೇಳ್ತೇವೆ? ಕಟ್ ವರ್ಟೆಕ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಥಿಯರಮ್, vertex V in a connected graph G is a cut vertex if and only if there exist 2 vertices x and y in G such that every path between x and y passes through V.
ಈಗ ಅದು ಕಟ್ ವರ್ಟೆಕ್ಸ್ ಆದರೆ ನೋಡಿ, ಇಲ್ಲಿ ನೋಡಿ, ದೇರ್ ಎಕ್ಸಿಸ್ಟ್ 2 ವೆಕ್ಟರ್ಸ್. ಎರಡು ವೆಕ್ಟರ್ಸ್ ಎಕ್ಸಿಸ್ಟ್ ಆಗಲೇಬೇಕು. ಇಲ್ಲಿ ನೋಡಿ, ಇದು ಕಟ್ ವರ್ಟೆಕ್ಸ್ ಅಲ್ವಾ, ಇಲ್ಲೊಂದು 2 ವರ್ಟಿಸಸ್ ಇದೆ. ಇದರ ಎರಡರ ನಡುವಿನ ಪಾತ್ ಈ ವಿನ ಮುಖಾಂತರ ಹೋಗಲೇಬೇಕಲ್ವ. ಹೀಗೆ ಹೋದ್ರೂ ವಿ ಇಂದ ಪಾಸ್ ಆಗಬೇಕು, ಹೀಗೆ ಹೋಗೋದಾದ್ರೂ ವಿ ಇಂದ ಪಾಸ್ ಆಗ್ವಿ. ಹೇಗೆ ನಾನು ಹೋಗೋದಾದ್ರೂ ಇದು ಎಕ್ಸ್ ಇದು ವೈ ಆಗಿದ್ರೆ ಈ ಎಕ್ಸ್ ಮತ್ತು ವೈ ನಡುವಿನ ಎಲ್ಲ ಪಾತ್ನಲ್ಲಿ ವಿ ಎಕ್ಸಿಸ್ಟ್ ಆಗ್ತದೆ ಅಂತ ಹೇಳಿದ್ದು ಅಲ್ವಾ. ಎಕ್ಸಿಸ್ಟ್ ಆಗ್ತದೆ ಅಲ್ವಾ ಅದು ಕಟ್ ವರ್ಟೆಕ್ಸ್ ಆದರೆ. Next theorem, the edge connectivity of a graph G cannot exceed the degree of the vertex with the smallest degree in G. ಎಡ್ಜ್ ಕನೆಕ್ಟಿವಿಟಿ ಯಾವಾಗಲೂ ಸ್ಮಾಲೆಸ್ಟ್ ಡಿಗ್ರಿ ಇರ್ತದಲ್ವಾ, ಎಲ್ಲ ಡಿಗ್ರಿ ಆಫ್ ವರ್ಟಿಸಸ್ ಇರ್ತದೆ, ಅದರಲ್ಲಿ ಸ್ಮಾಲೆಸ್ಟ್ ಡಿಗ್ರಿ ಆಫ್ ವರ್ಟಿಸಸ್ ಇದ್ದಿರ್ತದೆ. ಆ ಸ್ಮಾಲೆಸ್ಟ್ ಡಿಗ್ರಿಗಿಂತ ಎಡ್ಜ್ ಕನೆಕ್ಟಿವಿಟಿ ಜಾಸ್ತಿ ಹೋಗೋದಿಲ್ಲ. ಯಾಕೆ ಅಂತ ನೋಡುವ, ಹೇಗೆ ಅಂತ. ಲೆಟ್ ವಿ ಐ ಬಿ ದ ವರ್ಟೆಕ್ಸ್ ವಿತ್ ದ ಸ್ಮಾಲೆಸ್ಟ್ ಡಿಗ್ರಿ ಇನ್ ಜಿ. ವಿ ಐ ಅಂದರೆ ಸ್ಮಾಲೆಸ್ಟ್ ಡಿಗ್ರಿ ಇರುವ ವರ್ಟೆಕ್ಸ್ ಒಂದು. ಲೆಟ್ ಡಿ ಆಫ್ ವಿ ಐ ಬಿ ದ ಡಿಗ್ರಿ ಆಫ್ ವಿ. ಆ ವಿ ಐ ಇದು ಡಿಗ್ರಿಯನ್ನು ನಾನು ಡಿ ಆಫ್ ವಿ ಐ ಅಂತ ಡಿನೋಟ್ ಮಾಡ್ತೇನೆ. Vertex vi can be separated from G by removing all edges incident on V. Vi ಅನ್ನು ಗ್ರಾಫಿಂದ ಹೇಗೆ ತೆಗೆದುಕೊಳ್ಳಬಹುದು? Vi ಗೆ ಇನ್ಸಿಡೆಂಟ್ ಆಗಿರೋ ಎಲ್ಲ ಎಡ್ಜಸ್ ಅನ್ನು ರಿಮೂವ್ ಮಾಡಬೇಕು ಅಲ್ವಾ. ಆಗ ಮತ್ತೆ ವಿ ಐಯನ್ನು ಕೂಡ ತೆಗಿಬೇಕು. ವಿ ಐಯನ್ನು ಸೆಪರೇಟ್ ಮಾಡಿದಾಗ ಅಲ್ಲಿಗೆ ಇನ್ಸಿಡೆಂಟ್ ಆಗಿರುವ ಎಲ್ಲ ಎಡ್ಜಸ್ ಕೂಡ ರಿಮೂವ್ ಆಗ್ತದೆ. ಡಿಗ್ರಿ ಆಫ್ ವಿ ಐ ನಂಬರ್, ಎಷ್ಟು ಎಡ್ಜಸ್ ಇನ್ಸಿಡೆಂಟ್ ಆಗಿರ್ತದೆ, ಎಷ್ಟು ಡಿಗ್ರಿ ಉಂಟು ಆ ವರ್ಟಿಸಸ್ ಇದು, ಅಷ್ಟು ಡಿಗ್ರಿ ಎಡ್ಜಸ್ ಇನ್ಸಿಡೆಂಟ್ ಆಗ್ತದೆ. ಹಾಗಾದರೆ ಎಷ್ಟು ಎಡ್ಜಸ್ ಅನ್ನು ರಿಮೂವ್ ಮಾಡಬೇಕು ನಾನು? ಡಿ ಆಫ್ ವಿ ಐ. ಡಿ ಆಫ್ ವಿ ಐ ನಂಬರ್ ಆಫ್ ಎಡ್ಜಸ್ ಇನ್ಸಿಡೆಂಟ್ ಆನ್ ವಿ ಐ. ಏನಾದರೂ ನಾನು ಆ ಎಡ್ಜಸ್ ಅನ್ನು ರಿಮೂವ್ ಮಾಡಿದರೆ ಏನಾಯಿತು? ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಯಿತು. ವಿ ಐದು ಡಿಗ್ರಿ ಸ್ಮಾಲೆಸ್ಟ್ ಆಗಿದ್ರೆ ಆ ಎಲ್ಲ ಎಡ್ಜಸ್ ಅನ್ನು ನಾನು ತೆಗೆದಾಗ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಯಿತು. ವರ್ಟೆಕ್ಸ್ ಅನ್ನು ತೆಗಿಲಿಕ್ಕಿಲ್ಲ, ಎಡ್ಜಸ್ ಮಾತ್ರ ತೆಗಿಲಿಕ್ಕೆ. ವರ್ಟೆಕ್ಸ್ ತೆಗಿಬೇಡಿ, ಎಡ್ಜಸ್ ಮಾತ್ರ ತೆಗಿಯೋದು. ಎಡ್ಜಸ್ ತೆಗೆದಾಗ ಆ ವಿ ಐಗೆ ಇನ್ಸಿಡೆಂಟ್ ಆದದ್ದು ಹಾಗೇನಾಗ್ತದೆ, ವಿ ಐ ಸೆಪರೇಟ್ ಆಗ್ತದೆ ಅಲ್ವಾ. ವಿ ಐ ಒಂದು ಸೆಪರೇಟ್ ಆಗಿ, ಯಾಕೆ ಅದು ಗ್ರಾಫಿಗೆ ಇನ್ಸಿಡೆಂಟ್ ಆಗಿರುವ ಅಲ್ಲಿಂದ ಎಲ್ಲ ಎಡ್ಜಸ್ ಕೂಡ ರಿಮೂವ್ ಮಾಡಿದ್ವಿ. ಹಾಗಾದರೆ ವಿ ಐ ಒಂದು ಸೆಪರೇಟ್ ಆಯಿತು. ಅದಕ್ಕೆ ಯಾವ ಎಡ್ಜ್ ಕೂಡ ಈಗ ಕನೆಕ್ಟ್ ಆಗಿಲ್ಲ. ಹಾಗಾದರೆ ಎಡ್ಜ್ ಕನೆಕ್ಟಿವಿಟಿ ಅಂದರೆ ಏನು? ಒಂದು ವೇಳೆ ಬೇರೆ ಎಡ್ಜ್ ಕನೆಕ್ಟಿವಿಟಿ ಇದ್ದರೆ, ಎಡ್ಜ್ ಕನೆಕ್ಟಿವಿಟಿ ಅಂದರೆ ಮಿನಿಮಮ್ ನಂಬರ್ ಆಫ್ ಎಡ್ಜಸ್ ಅಲ್ವಾ. ಮಿನಿಮಮ್ ನಂಬರ್ ಆಫ್ ಎಡ್ಜಸ್ ಡಿಸ್ಕನೆಕ್ಟಿಂಗ್ ದ ಗ್ರಾಫ್. ಈಗ ಇದಕ್ಕಿಂತ ಕಡಿಮೆ ಇದ್ದರೆ ಇದರಲ್ಲಿ ಎಷ್ಟು ಉಂಟು ನೋಡಿ, 1 2 3 4 ಎಡ್ಜಸ್ ಇನ್ಸಿಡೆಂಟ್ ಆಗಿ ಉಂಟು ಅಂತ ನೆನೆಸುವ ಈ ವರ್ಟೆಕ್ಸ್ಗೆ. ಇದರಲ್ಲಿ ಇದುವೇ ಸ್ಮಾಲೆಸ್ಟ್, ಇದಕ್ಕಿಂತ ಸ್ಮಾಲೆಸ್ಟ್ ಯಾವುದು ಕೂಡ ಇಲ್ಲ. ಈ 4ಅನ್ನು ರಿಮೂವ್ ಮಾಡಿದರೆ ನನ್ನ ಎಡ್ಜ್ ಕನೆಕ್ಟಿವಿಟಿ ರಿಮೂವ್ ಮಾಡಿದಾಗ ಗ್ರಾಫ್ ಡಿಸ್ಕನೆಕ್ಟ್ ಆಗಿ ಆಗ್ತದೆ. ಯಾಕೆ? ಖಾಲಿ ವರ್ಟೆಕ್ಸ್ ಉಳಿತದೆ, ಯಾವುದಕ್ಕೂ ಕೂಡ ಅದು ಕನೆಕ್ಟ್ ಆಗಿರುವುದಿಲ್ಲ, ಎಲ್ಲ ಅದರ ಇನ್ಸಿಡೆಂಟ್ಸನ್ನು ರಿಮೂವ್ ಮಾಡಿದ್ವಲ್ಲ. ಹಾಗಾಗಿ ಈಗ ಎಡ್ಜ್ ಕನೆಕ್ಟಿವಿಟಿ 4 ಆಗ್ತದೆ. ಇದಕ್ಕಿಂತ ಕಡಿಮೆ ಇದ್ದರೆ ಯಾವುದಾದ್ರೂ ಬೇರೆ ಕಡೆಯಲ್ಲಿ ಎಡ್ಜ್ ಕಟ್ ಸೆಟ್ಟಲ್ಲಿ 3 ಎಡ್ಜಸ್ ಉಂಟು ಕಟ್ ಸೆಟ್ಟಲ್ಲಿ, ಹಾಗಾದರೆ ಅದು 3 ಎಡ್ಜ್ ಕನೆಕ್ಟಿವಿಟಿ ಆಗ್ತದೆ. ಒಂದು ವೇಳೆ 4ಗಿಂತ ಜಾಸ್ತಿ ಹೋಗಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ, ಯಾಕಂದರೆ ಈ 4 ರಿಮೂವ್ ಮಾಡಿದಾಗಲೇ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಯಿತು. 4ಗಿಂತ ಜಾಸ್ತಿ ಇರೋದನ್ನು ನಾನು ಕನ್ಸಿಡರ್ ಮಾಡಬೇಕಾ? ಇಲ್ಲ, ಯಾಕಂದರೆ ಮಿನಿಮಮ್ ನಂಬರ್ ಆಫ್ ಎಡ್ಜಸ್ ಅಂದರೆ ಸ್ಮಾಲೆಸ್ಟ್ ಕಟ್ ಸೆಟ್ಟಲ್ಲಿ ಇರುವ ನಂಬರ್ ಆಫ್ ಎಡ್ಜಸ್ 5 ತಗೊಳ್ಳಿಕ್ಕಿಲ್ಲ, ಯಾಕಂದರೆ ಇಲ್ಲಿ 4ಅಲ್ಲೇ ಒಮ್ಮೆ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ. ಸೊ ಏನು ಹೇಳ್ಬೋದು ನಾವು? ಎಡ್ಜ್ ಕನೆಕ್ಟಿವಿಟಿ ಈ 4ಗಿಂತ ಜಾಸ್ತಿ ಆಗೋದಿಲ್ಲ. 4 ಅಂದರೆ ಏನು? ಡಿಗ್ರಿ ಆಫ್ ಸ್ಮಾಲೆಸ್ಟ್ ಡಿಗ್ರಿ ಆಫ್ ಸ್ಮಾಲೆಸ್ಟ್ ಡಿಗ್ರಿ ಅಲ್ವಾ ಜಿ ಅಲ್ಲಿರುವಂಥದ್ದು. ಸೊ 4 ಅನ್ನುವಂಥದ್ದು ನಂದು ಸ್ಮಾಲೆಸ್ಟ್ ಡಿಗ್ರಿ. ಈ
ಇಷ್ಟು ಎಡ್ಜಸ್ಸನ್ನು ರಿಮೂವ್ ಮಾಡಿದಾಗಲೇ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಯಿತು. ಹಾಗಾಗಿ ಇದಕ್ಕಿಂತ ಸಣ್ಣದು ಬರುವಂಥದ್ದೆಲ್ಲ ಕನ್ಸಿಡರ್ ಮಾಡ್ಬೋದು, ಇದಕ್ಕಿಂತ ಜಾಸ್ತಿ ಬರುವಂಥದ್ದು ಕನ್ಸಿಡರ್ ಮಾಡೋದಿಲ್ಲ. ಯಾಕಂದರೆ ಈ 4 ಎಡ್ಜಸ್ಸನ್ನು ರಿಮೂವ್ ಮಾಡಿದಾಗಲೇ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಯಿತು. ಜಾಸ್ತಿದು ಯಾಕೆ ತಗೊಳ್ಳಿಕ್ಕೆ ಆಗೋದಿಲ್ಲ? ಯಾಕಂದರೆ ಎಡ್ಜ್ ಕನೆಕ್ಟಿವಿಟಿ ಅಂದರೆ ಮಿನಿಮಮ್ ನಂಬರ್ ಆಫ್ ಎಡ್ಜಸ್, ಕಡಿಮೆ ಎಷ್ಟು ಎಡ್ಜಸ್ ಬರ್ತದೆ ಡಿಸ್ಕನೆಕ್ಟ್ ಮಾಡುವಾಗ ಅದನ್ನೇ ನಾವು ಎಡ್ಜ್ ಕನೆಕ್ಟಿವಿಟಿ ಅಂತ ಹೇಳೋದು. ನಮಗೆ 4ಅಲ್ಲಿ ಡಿಸ್ಕನೆಕ್ಟ್ ಆಗಿಯೇ ಆಗ್ತದೆ ಅಂತ ಗೊತ್ತುಂಟು, ಯಾಕೆ ಜಾಸ್ತಿದು ತೆಗೊಳ್ಬೇಕು? 4 ತೆಗೊಳ್ಬೋದು. 4 ಅಂದರೆ ಏನು? ಸ್ಮಾಲೆಸ್ಟ್ ಡಿಗ್ರಿ ಇರುವಂಥದ್ದು. ಹಾಗಾಗಿ ಎಡ್ಜ್ ಕನೆಕ್ಟಿವಿಟಿ ಯಾವಾಗಲೂ ಸ್ಮಾಲೆಸ್ಟ್ ಡಿಗ್ರಿಗಿಂತ ಎಕ್ಸೀಡ್ ಆಗೋದಿಲ್ಲ, ಅದಕ್ಕಿಂತ ಕಡಿಮೆವೇ ಇರ್ತದೆ ಅಂತ. ನೆಕ್ಸ್ಟ್ ಥಿಯರಮ್, the vertex connectivity of a graph G can never exceed the edge connectivity of G. ನಮ್ಮ ವರ್ಟೆಕ್ಸ್ ಕನೆಕ್ಟಿವಿಟಿ ಎಡ್ಜ್ ಕನೆಕ್ಟಿವಿಟಿಗಿಂತ ಜಾಸ್ತಿ ಇರುವುದಿಲ್ಲ ಅಂತ ಹೇಳ್ತಾರೆ. ನಾವು ಪ್ರೂವ್ ಮಾಡಬೇಕು. ಲೆಟ್ ಆಲ್ಫಾ ಬಿ ದ ಎಡ್ಜ್ ಕನೆಕ್ಟಿವಿಟಿ ಆಫ್ ಜಿ. ಎಡ್ಜ್ ಕನೆಕ್ಟಿವಿಟಿ ಅಂದರೆ ಆಲ್ಫಾ ಅಂತ ತಿಳ್ಕೊಳ್ತೇನೆ. ಎಡ್ಜ್ ಕನೆಕ್ಟಿವಿಟಿ ಅಂದರೆ ಏನು? ನಂಬರ್ ಆಫ್ ಎಡ್ಜಸ್ ಇನ್ ಸ್ಮಾಲೆಸ್ಟ್ ಕಟ್ ಸೆಟ್. ಆಲ್ಫಾ ಉಂಟು. ಆಲ್ಫಾ ಎಕ್ಸಿಸ್ಟ್ ಆಗಬೇಕಾದ್ರೆ ಏನಾಗಬೇಕು? ಎಡ್ಜ್ ಕನೆಕ್ಟಿವಿಟಿ ಎಕ್ಸಿಸ್ಟ್ ಆಗಬೇಕಾದ್ರೆ ಅಲ್ಲೊಂದು ಸ್ಮಾಲೆಸ್ಟ್ ಕಟ್ ಸೆಟ್ ಇರಬೇಕಲ್ವಾ? ಸೊ ದೇರ್ ಎಕ್ಸಿಸ್ಟ್ ಅ ಕಟ್ ಸೆಟ್ ಎಸ್ ಇನ್ ಜಿ ವಿತ್ ಆಲ್ಫಾ ಎಡ್ಜಸ್. ಆಲ್ಫಾ ಎಡ್ಜಸ್ ಅನ್ನು ನಾನು ರಿಮೂವ್ ಮಾಡಿದಾಗ ಏನಾಯಿತು? ಗ್ರಾಫ್ ಸೆಪರೇಟ್ ಆಯ್ತಲ್ವಾ, ಅಂದರೆ ಡಿಸ್ಕನೆಕ್ಟ್ ಆಯಿತು. 2 ಕಾಂಪೋನೆಂಟ್ ಸಿಕ್ಕಿತ್ತು ನನಗೆ. 2 ಕಾಂಪೋನೆಂಟ್ ಸಿಕ್ಕಿತ್ತಲ್ವಾ? ನಾನು ಅದರಲ್ಲಿ ಎಲ್ಲ ವರ್ಟಿಸಸ್ ಅನ್ನು 2 ಪಾರ್ಟಿಷನ್ ಮಾಡ್ತೇನೆ. 2 ಕಾಂಪೋನೆಂಟಲ್ಲಿರುವುದು, ಒಂದು ಕಾಂಪೋನೆಂಟಲ್ಲಿರೋ ವರ್ಟಿಸಸ್ ಅನ್ನೆಲ್ಲ V1 ಅಂತ ತೆಗೊಳ್ತೀನಿ, ಇನ್ನೊಂದು ಕಾಂಪೋನೆಂಟಲ್ಲಿರೋ ವರ್ಟಿಸಸ್ ಅನ್ನು V2 ಅಂತ ತೆಗೊಳ್ತೀನಿ. We can remove at most alpha vertices from V1 on which the edges in S are incident. S ಅಲ್ಲಿ ಎಡ್ಜಸ್ ಇರುವುದಲ್ವಾ ಕಟ್ ಸೆಟ್ಟಲ್ಲಿ, ಆ ಕಟ್ ಸೆಟ್ಟಿಗೆ ಇನ್ಸಿಡೆಂಟ್ ಆಗಿರುವ ಮ್ಯಾಕ್ಸಿಮಮ್ ಆಗಿ ನನಗೆ ಆಲ್ಫಾ ಎಡ್ಜಸ್ ಮಾತ್ರ ರಿಮೂವ್ ಮಾಡಲಿಕ್ಕೆ ಆಗೋದು. ಯಾಕೆ? ಎಸ್ ಅಲ್ಲಿ ಆಲ್ಫಾ ವರ್ಟಿಸಸ್ ತೋರಿಸ್ತೇನೆ. ಎಸ್ ಅಲ್ಲಿ ಎಷ್ಟು ಎಡ್ಜಸ್ ಇರ್ತದೆ? ಆಲ್ಫಾ ಎಡ್ಜಸ್ ಇರ್ತದೆ. ಆಲ್ಫಾ ನಂಬರ್ ಆಫ್ ಎಡ್ಜಸ್ ಉಂಟು ಅಂತ ನೆನೆಸುವ. ಈಗ ಎಸ್ ಅಂದ್ರೆ ಏನು? ನಾನು ಈ ಆಲ್ಫಾ ಎಡ್ಜಸ್ ಅನ್ನು ರಿಮೂವ್ ಮಾಡಿದಾಗ ಅಂದರೆ ಇದರ ಎಸ್ ಅಲ್ಲಿರೋ ಆಲ್ಫಾ ಎಡ್ಜಸ್ ಅನ್ನು ರಿಮೂವ್ ಮಾಡಿದರೆ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ. ಅಂದರೆ ಇಲ್ಲಿದ್ದೊಂದು ಸೆಟ್ 2 ಕಾಂಪೋನೆಂಟ್ ಆಗ್ತದೆ, ಯಾಕಂದರೆ ಇದನ್ನು ರಿಮೂವ್ ಮಾಡಿದಾಗ. ಇಲ್ಲೆಲ್ಲ ವರ್ಟಿಸಸ್ ಉಂಟು ಈ ಎಡ್ಜಸ್ಗೆ ಇನ್ಸಿಡೆಂಟ್ ಆದದ್ದು. ಮ್ಯಾಕ್ಸಿಮಮ್ ಆಗಿ ಈಗ ನಾನು ಏನು ಮಾಡ್ತೇನೆ? ಈ ಎಸ್ ಅಲ್ಲಿ ಇತ್ತಲ್ವಾ ಎಲ್ಲ ಎಡ್ಜಸ್, ಆ ಎಡ್ಜಸ್ಗೆ ಇನ್ಸಿಡೆಂಟ್ ಆಗಿರುವ ಎಲ್ಲ ವರ್ಟಿಸಸ್ ಅನ್ನು ನಾನು ರಿಮೂವ್ ಮಾಡ್ತೇನೆ. ಈಗ ನಾನು ರಿಮೂವ್ ಮಾಡುವಾಗ ಮ್ಯಾಕ್ಸಿಮಮ್ ಆಗಿ ಎಷ್ಟು ಎಡ್ಜಸ್ ರಿಮೂವ್ ಮಾಡ್ಬೋದು? ಎಷ್ಟು ನನ್ನದು ಎಡ್ಜಸ್ ಉಂಟಲ್ವಾ ಎಸ್ ಅಲ್ಲಿ ಆಲ್ಫಾ ಎಡ್ಜಸ್ ಇದ್ದರೆ ಆಲ್ಫಾ ಎಡ್ಜಸ್ ಅನ್ನು ಮಾತ್ರ ನಾನು ರಿಮೂವ್ ಮಾಡೋದು. ಒಂದು V1 ಅಲ್ಲಿ ಆಲ್ಫಾ ಎಡ್ಜ್ ರಿಮೂವ್ ಮಾಡ್ಬೋದು, V2 ಅಲ್ಲಿ ಆಲ್ಫಾ ಎಡ್ಜಸ್ ರಿಮೂವ್ ಮಾಡೋದು. ಅಂದರೆ ಒಟ್ಟಿಗೆ ಎಲ್ಲ ಕೇಳಿದ್ದು V1 ಅಲ್ಲಿ ಎಷ್ಟು, V2 ಅಲ್ಲಿ ಎಷ್ಟು. V1 ಅಲ್ಲಿ ಆಲ್ಫಾ ಎಡ್ಜಸ್ ರಿಮೂವ್ ಮಾಡ್ಬೋದು, V2 ಅಲ್ಲಿ ಕೂಡ ಮ್ಯಾಕ್ಸಿಮಮ್ ಆಗಿ ಆಲ್ಫಾ ಎಡ್ಜಸ್ ರಿಮೂವ್ ಮಾಡ್ಬೋದು. ಯಾಕೆ ಮ್ಯಾಕ್ಸಿಮಮ್? ಒಂದು ವೇಳೆ ಈ ಒಂದು ಎಡ್ಜ್ ಉಂಟಲ್ವಾ, ಈ ಒಂದು ಎಡ್ಜ್ ಒಂದೇ ಇದು ಎಡ್ಜ್ ಮತ್ತು ಈ ಎಡ್ಜ್ ಸೇಮ್ ವರ್ಟಿಸಸ್ಗೆ ಇನ್ಸಿಡೆಂಟ್ ಆಗಿದ್ರೆ ಆಲ್ಫಾಗಿಂತ ಕಡಿಮೆ ಎಡ್ಜ್ ವರ್ಟಿಸಸ್ ರಿಮೂವ್ ಆದಾಗೆ ಆಯ್ತಲ್ವ. ಯಾಕಂದರೆ ಇದರದ್ದು ಒಂದು ಇದಕ್ಕೆ ಇನ್ಸಿಡೆಂಟ್ ಆದದ್ದು ಕೂಡ ಈ ಸೈಡಲ್ಲಿ ಸೇಮ್ ವರ್ಟೆಕ್ಸ್ ಇದೆ. ಸೊ ರಿಮೂವ್ ಮಾಡುವಾಗ ನಂದು ಎರಡಕ್ಕೂ ಸೇರಿ ಒಂದೇ ವರ್ಟೆಕ್ಸ್ ರಿಮೂವ್ ಮಾಡಿದಾಗೆ ಆಗ್ತದೆ. ಹಾಗಾಗಿ ಆಲ್ಫಾಗಿಂತ ಕಡಿಮೆ ವರ್ಟೆಕ್ಸ್ ಅನ್ನು ನಾನು ರಿಮೂವ್ ಮಾಡಿದ ಹಾಗೆ ಆಗ್ತದೆ ಒಂದು ಸೈಡಲ್ಲಿ. ಅರ್ಥ ಆಯ್ತಾ? ಸೊ ಮ್ಯಾಕ್ಸಿಮಮ್ ಆಗಿ ನಾನು V1 ಅಲ್ಲಿ ಅಥವಾ V2 ಅಲ್ಲಿ V1 ಅಲ್ಲಿ ಆಲ್ಫಾ ನಂಬರ್ ಆಫ್ ಎಡ್ಜಸ್, V2 ಅಲ್ಲಿ ಆಲ್ಫಾ ಮ್ಯಾಕ್ಸಿಮಮ್ ಆಗಿ ಆಲ್ಫಾ ನಂಬರ್ ಆಫ್ ವರ್ಟಿಸಸ್ ಅನ್ನು ರಿಮೂವ್ ಮಾಡಬಹುದು. ಆಲ್ಫಾ ನಂಬರ್ ಆಫ್ ವರ್ಟಿಸಸ್ ಅನ್ನು ನಾನು ರಿಮೂವ್ ಮಾಡಿದರೆ ಅದು ವರ್ಟಿಸಸ್ ಅನ್ನು ರಿಮೂವ್ ಮಾಡಿದಾಗ ನನ್ನ ಗ್ರಾಫ್ ಕೂಡ ಡಿಸ್ಕನೆಕ್ಟ್ ಆಗ್ತದೆ ಅಲ್ವಾ. ಯಾಕೆ? ವರ್ಟಿಸಸ್ಗೆ ಇನ್ಸಿಡೆಂಟ್ ಆಗಿರುವ ಎಲ್ಲ ಎಡ್ಜಸ್ ಹೋಗ್ತದೆ, ಆಗ ಆಲ್ಫಾ ಎಡ್ಜ್ ಕೂಡ ಹೋಗ್ತದೆ. ಈ ಆಲ್ಫಾ ಎಡ್ಜ್ ಯಾವುದಕ್ಕೆ ಇನ್ಸಿಡೆಂಟ್ ಆಗಿತ್ತಲ್ಲ ವರ್ಟಿಸಸ್, ನನ್ನ ಕನೆಕ್ಟೆಡ್ ಗ್ರಾಫ್ G ಅಲ್ಲಿ ನಾನು ಆ
ಈ ಆಲ್ಫಾ ಎಡ್ಜಸ್ಗೆ ಇನ್ಸಿಡೆಂಟ್ ಆಗಿರುವ ಎಲ್ಲ ವರ್ಟಿಕ್ಸಸ್ ಅನ್ನು ರಿಮೂವ್ ಮಾಡಿದಾಗ ಈ ಆಲ್ಫಾ ಎಡ್ಜಸ್ ಕೂಡ ರಿಮೂವ್ ಆಗ್ತದೆ ಅಲ್ವಾ, ಆಗ ಹೇಗೂ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ. ಹಾಗಾದರೆ ನನಗೆ ವರ್ಟಿಸಸ್ ಅನ್ನು ಮ್ಯಾಕ್ಸಿಮಮ್ ಆಗಿ ಎಷ್ಟು ರಿಮೂವ್ ಮಾಡ್ಬೋದು? ಈ ಆಲ್ಫಾ ಎಡ್ಜಸ್ಗೆ ಇನ್ಸಿಡೆಂಟ್ ಆಗಿರುವಂಥದ್ದು ಮ್ಯಾಕ್ಸಿಮಮ್ ಆಗಿ ಆಲ್ಫಾ ವರ್ಟಿಸಸ್ ಅನ್ನು ಮಾತ್ರ ರಿಮೂವ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ವರ್ಟೆಕ್ಸ್ ಕನೆಕ್ಟಿವಿಟಿ ಮ್ಯಾಕ್ಸಿಮಮ್ ಆಗಿ ಆಲ್ಫಾ ಇರ್ತದೆ, ಅದಕ್ಕಿಂತ ಕಡಿಮೆ ಆಗಬಹುದು, ಆದರೆ ಆಲ್ಫಾಗಿಂತ ಜಾಸ್ತಿ ಹೋಗಬಾರ್ದು. ಆಲ್ಫಾ ಅಂದ್ರೆ ಏನು? ಎಡ್ಜ್ ಕನೆಕ್ಟಿವಿಟಿ. ಸೊ ವರ್ಟೆಕ್ಸ್ ರಿಮೂವ್ ಮಾಡುವಾಗ ಏನಾಗ್ತದೆ? ಅದು ವರ್ಟೆಕ್ಸ್ ಕನೆಕ್ಟಿವಿಟಿ ಆಗ್ತದೆ. ಸೊ ವರ್ಟೆಕ್ಸ್ ಕನೆಕ್ಟಿವಿಟಿ ನೆವರ್ ಎಕ್ಸೀಡ್ edge connectivity. Next corollary. Every cut set in a non-separable graph with more than 2 vertices contains at least 2 edges. Non-separable graph ಅಲ್ಲಿರುವ more than 2 vertices contains at least 2 vertices. ಈಗ 1 vertex ಇದ್ರೆ ಏನಾಗ್ತದೆ? ಅಲ್ಲ, ಒಂದು ವರ್ಟೆಕ್ಸಿಗೆ 2 ಎಡ್ಜಸ್ ಇದ್ರೆ, 2ಕ್ಕಿಂತ ಕಡಿಮೆ ಎಡ್ಜಸ್, ಒಂದೇ ಎಡ್ಜಸ್ ಇದ್ರೆ ಏನಾಗ್ತದೆ? ನೋಡುವ. ಈಗ ಒಂದು ಗ್ರಾಫ್, ಇದರಲ್ಲಿ ಒಂದು ಗ್ರಾಫ್ ಒಂದು ವರ್ಟಿಸಸ್ ಇದ್ದು ಎಡ್ಜ್ 1 ಇದೆ. ಈ ವರ್ಟೆಕ್ಸ್ ರಿಮೂವ್ ಮಾಡಿದಾಗ ನನ್ನ ಗ್ರಾಫ್ ಕನೆಕ್ಟೆಡ್ ಆಗಿ ಉಂಟು. ಓಕೆ, ಇದು ನಾನ್ ಸೆಪರೇಬಲ್ ಆಗಲ್ಲ, ಇದು ಸೆಪರೇಬಲ್. ಯಾಕಂದರೆ ಈ ವರ್ಟೆಕ್ಸ್ ತೆಗೆದಾಗ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ. ನೋಡುವ, 2 ವರ್ಟೆಕ್ಸ್ ಇರುವಂಥದ್ದು. ಹೀಗೆ ಈಗ ಒಂದು ವರ್ಟೆಕ್ಸ್ ತೆಗೆದ್ರೆ ರಿಮೂವ್ ಎಡ್ಜಸ್ ಡಿಸ್ಕನೆಕ್ಟ್ ಆಗಲ್ಲ. 2 1. ಇದು ನಾನ್ ಸೆಪರೇಬಲ್ ಗ್ರಾಫ್. ನಾನ್ ಸೆಪರೇಬಲ್ ಗ್ರಾಫಲ್ಲಿ every vertex in the non-separable graph with more than 2 vertices. 2 verticesಗಿಂತ ಜಾಸ್ತಿ ಇರುವ ನಾನ್ ಸೆಪರೇಬಲ್ ಗ್ರಾಫಲ್ಲಿ ಎವ್ರಿ ಕಟ್ ಸೆಟ್ ಕಂಟೇನ್ಸ್ ಅಟ್ ಲೀಸ್ಟ್ 2 ಎಡ್ಜಸ್. ಹೌದಾ? ಹೌದು. ಯಾಕಂದರೆ ಇಲ್ಲಿ ನೋಡಿ, 2 ಎಡ್ಜಸ್ಸನ್ನು ನಾನು ರಿಮೂವ್ ಮಾಡಿದರೆ ಮಾತ್ರ ನನ್ನ ಅಟ್ಲೀಸ್ಟ್ ಮಿನಿಮಮ್ ಆಗಿ 2 ಎಡ್ಜಸ್ಸನ್ನಾದರೂ ರಿಮೂವ್ ಮಾಡಬೇಕು. ಒಂದು ಎಡ್ಜಸ್ಸನ್ನು ರಿಮೂವ್ ಮಾಡಿದರೆ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗಲ್ಲ. ಸೊ ಅದನ್ನು ಇಲ್ಲಿ ಹೇಳಿದ್ದಾರೆ. ಎವ್ರಿ ಕಟ್ ಸೆಟ್ ಇನ್ ನಾನ್ ಸೆಪರೇಬಲ್ ಗ್ರಾಫ್ ವಿತ್ ಮೋರ್ ದ್ಯಾನ್ 2 ವರ್ಟಿಸಸ್. 2 ವರ್ಟಿಸಸ್ಗಿಂತ ಜಾಸ್ತಿ ಇರುವ ನಾನ್ ಸೆಪರೇಬಲ್ ಗ್ರಾಫಲ್ಲಿ ಪ್ರತಿಯೊಂದು ಕಟ್ ಸೆಟ್ಟಲ್ಲಿಯೂ ಅಟ್ಲೀಸ್ಟ್ 2 ಎಡ್ಜಸ್ ಇರ್ತದೆ. ನೆಕ್ಸ್ಟ್, ದ ಮ್ಯಾಕ್ಸಿಮಮ್ vertex connectivity one can achieve with the graph G of n vertices and e edges is integral part of the number 2e by n. ನಮಗೆ ಅಂದರೆ ವರ್ಟೆಕ್ಸ್ ಕನೆಕ್ಟಿವಿಟಿ ಮ್ಯಾಕ್ಸಿಮಮ್ ಆಗಿ ಎಷ್ಟು ಬರ್ಬೋದು ಒಂದು ಗ್ರಾಫಲ್ಲಿ n ವರ್ಟಿಸಸ್ ಮತ್ತು ಈ ನಂಬರ್ ಆಫ್ ಎಡ್ಜಸ್ ಇರುವ ಗ್ರಾಫಲ್ಲಿ ಮ್ಯಾಕ್ಸಿಮಮ್ ಆಗಿ ವರ್ಟೆಕ್ಸ್ ಕನೆಕ್ಟಿವಿಟಿ ಎಷ್ಟು ಬರ್ಬೋದು ಅಂದರೆ ಇಂಟಗ್ರಲ್ ಪಾರ್ಟ್ ಆಫ್ 2 into e ಡಿವೈಡ್ ಬೈ n. ಅಂದರೆ ಈಗ ಒಂದು 4 ವರ್ಟೆಕ್ಸ್ 5 ಎಡ್ಜ್ ಉಂಟು ಅಂತ ನೆನೆಸುವ. ಮ್ಯಾಕ್ಸಿಮಮ್ ಆಗಿ ವರ್ಟೆಕ್ಸ್ ಕನೆಕ್ಟಿವಿಟಿ ಎಷ್ಟು ಬರ್ತದೆ? 2 into e 5 ಎಡ್ಜ್ ಡಿವೈಡ್ ಬೈ 4 10/4. 10/4 ಅಂದರೆ ಎಷ್ಟು? 2.5 ಅಲ್ವಾ? 2.5 ಅಲ್ಲಿ ಇಂಟಗ್ರಲ್ ಪಾರ್ಟ್ ಯಾವುದು? 2. ಸೊ ಮ್ಯಾಕ್ಸಿಮಮ್ ಆಗಿ 2 ವರ್ಟೆಕ್ಸ್ ಕನೆಕ್ಟಿವಿಟಿ 2 ಇರ್ತದೆ.
ಅದಕ್ಕಿಂತ ಜಾಸ್ತಿ ಹೋಗುವುದಿಲ್ಲ ಈ ಗ್ರಾಫಲ್ಲಿ 4 ವರ್ಟಿಸಸ್ ಮತ್ತು 5 ಎಡ್ಜ್ ಇರುವ ಗ್ರಾಫಲ್ಲಿ. ಇಲ್ಲಿಗೆ ಕ್ಲಾಸ್ ಮುಗಿಸ್ತೇನೆ. ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಅರ್ಥ ಆಗದಿದ್ದರೆ ಕೇಳಿ. ರಾಮ್ ರಾಮ್.